ಲೈಫ್ ಬದಲಾಗಬೇಕು, ಲೈಫ್ ಸ್ಟೈಲ್ ಬದಲಾಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಈ 5 ಪಾಯಿಂಟ್ಸ್ ಗಳನ್ನ ಅಳವಡಿಸ್ಕೊಳ್ಳೇಬೇಕು. ಯಾವ್ಯಾವ ಪಾಯಿಂಟ್ಸ್? ನಂಬರ್ 1, ನೀನ್ ಏನ್ ಮಾಡ್ಬೇಕು, ನೀನ್ ಏನ್ ಆಗ್ಬೇಕು ಅನ್ನೋಂತ ಒಂದು ಕ್ಲಿಯರ್ ಮೈಂಡ್ ಸೆಟ್ ಇರಬೇಕು. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಸ್ಟೂಡೆಂಟ್ ಲೈಫ್ ಯಾವ ತರ ಅಂತಂದ್ರೆ, ಒಂದು ಹಡಗು ಸಮುದ್ರದ ಮಧ್ಯೆ ನಿಂತಿರೋ ತರ, ಮುಂದೆ ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ. ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಹತ್ರ ಆ ದಿಕ್ಸೂಚಿ ಇರಬೇಕು, ಮತ್ತೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ನಿಮ್ ಗುರಿ ಕ್ಲಿಯರ್ ಆಗಿದೆ ಅಂದ್ರೆ ನಿಮ್ಗೆ ಎಲ್ಲಿಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಗಾಳಿ ಬಂದ ಕಡೆ ಹಡಗು ಹೋಗ್ತಾ ಇರುತ್ತೆ. ಅಂದ್ರೆ ನಿಮ್ ಲೈಫ್ ನಿಮ್ಮ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ. ನಂಬರ್ 2, ನಿಮ್ಮ ಗುರಿ ಒಂದ್ಸಲ ಕ್ಲಿಯರ್ ಆದ್ಮೇಲೆ ಆ ಗುರಿನ ತಲುಪೋದಕ್ಕೆ ನಿಮ್ಗೆ ಇರುವಂತ ದಾರಿಗಳೇನು, ದಾರಿಗಳಿಲ್ಲ ಅಂದ್ರೆ ನೀವು ಏನೇನ್ ಮಾಡ್ಬೇಕು ಅದು ಎಲ್ಲಾ ಲಿಸ್ಟ್ ಕ್ಲಿಯರ್ ಆಗಿ ಒಂದು ಕಡೆ ಬರೀರಿ. ನಂಬರ್ 3, ಕಾನ್ಸ್ಟಂಟ್ ಎಫರ್ಟ್, ಸತತವಾದ ಪ್ರಯತ್ನಗಳಿರಲೇಬೇಕು. ನಂಬರ್ 4, ಕೆಲವು ಸಿಚುವೇಶನ್ಗಳು ಬರುತ್ತೆ, ಆಗಲ್ಲ, ಬಿಟ್ಬಿಡೋಣ, ಬೇಡ, ಯಾಕೆ ಬೇಕು ನಮ್ಗೆ, ಹಿಂಗೆ ಇದ್ಬಿಡೋಣ, ಆಗ್ತಾ ಇಲ್ಲ ಅನ್ನುವಂತ ಹಾರ್ಡ್ ಸಿಚುವೇಶನ್ಗಳು ಬರುತ್ತೆ. ಅಂತ ಟೈಮಲ್ಲಿ ನೆವರ್ ಗಿವ್ ಅಪ್ ಅನ್ನುವಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು. ಯಾವುದೇ ಸಿಚುವೇಶನ್ ಬಂದ್ರು ಎದುರಿಸ್ತೀನಿ ಅನ್ನೋ ಮನಸ್ಥಿತಿ ಬೇಕು ಫಸ್ಟ್. ಅದಾದ್ಮೇಲೆ ಬಿಟ್ಕೊಡ್ಬಾರ್ದು. ನಿನ್ನ ಜೊತೆಗೆ ನಿನಗೆ ಸ್ಟ್ರಾಂಗ್ ಮೈಂಡ್ ಸೆಟ್, ಸ್ಟ್ರಾಂಗ್ ಬಿಲೀಫ್ ಇರಬೇಕು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅದೇನಾದ್ರೂ ಆಗ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ, ಒಂದು ಬಂಡತನ ಅನ್ನೋದು ಬೇಕು. ನಂಬರ್ 5, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀನ್ ಅನ್ಕೊಂಡಿದ್ದು ಒಂದು ಸಲ ಸಾಧನೆ ಅಂತ ಮಾಡಿದ್ಮೇಲೆ ಯು ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್. ನಿನ್ನ ಆ ಜರ್ನಿನಲ್ಲಿ ನಿನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾರ್ಯಾರು ನಿನ್ನ ಕಷ್ಟಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಹಾಯ ಮಾಡಿದ್ರು, ಅವ್ರಗಳಿಗೆಲ್ಲ ಗ್ರಾಟಿಟ್ಯೂಡ್ ಇರಬೇಕು. ಇನ್ ಕೆಲವು ಸಲ ಏನಾಗುತ್ತೆ, ನೀನ್ ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದೆಯಾ, ಡೆಡಿಕೇಶನ್ ಎಲ್ಲ ಇದೆ, ಎಲ್ಲ ಎಫರ್ಟ್ ಇದೆ, ನಿನ್ನ ಹತ್ರ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಆದ್ರೆ ಅಪಾರ್ಚುನಿಟಿ ಅನ್ನೋದು ಸಿಗ್ತಿರಲ್ಲ. ಸೊ ಆ ಟೈಮಲ್ಲಿ ನೀವು ಏನೇನ್ ಮಾಡಬಹುದು ಅನ್ನುವಂತ ಒಂದಷ್ಟು ಪರ್ಸನಲ್ ಟಿಪ್ಸ್ ಗಳನ್ನ ನಾನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ. ಎಸ್ಪೆಷಲಿ ನೀವು ಸ್ಟೂಡೆಂಟ್ ಆಗಿದ್ರೆ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಇದನ್ನೆಲ್ಲ ಬರೀ ಪಾಯಿಂಟ್ಸ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದು ಬ್ಯೂಟಿಫುಲ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಬನ್ನಿ. ಸಪೋಸ್ ನಿನಗೆ ನಾಳೆ ಮಧ್ಯಾಹ್ನ ಒಂದು ಬಿರಿಯಾನಿ ತಿನ್ಬೇಕು ಅನ್ನೋಂಥ ಗುರಿ, ಸಣ್ಣ ಗುರಿ, ಬಿರಿಯಾನಿ ತಿನ್ಬೇಕು. ಆ ಬಿರಿಯಾನಿಯ ಬೆಲೆ 200 ರೂಪಾಯಿ. ಸೊ ನಿನ್ನ ಹತ್ರ ಇವಾಗ ಕ್ಲಿಯರ್ ಆಗಿ ಗೋಲ್ ಇದೆ, ಏನ್ ಮಾಡಬೇಕು ಅಂತ. ಆ ಬಿರಿಯಾನಿ ತಿನ್ನೋದಕ್ಕೆ ನಿನಗೆ ಏನ್ ಬೇಕು? ದುಡ್ಡು ಬೇಕು. ಎಷ್ಟು ಬೇಕು? 200 ರೂಪಾಯಿ ಬೇಕು. ನೀನ್ ಸ್ಟೂಡೆಂಟು, ನಿನ್ನ ಹತ್ರ ದುಡ್ಡಿಲ್ಲ. ಸೊ ನೀನೇನ್ ಮಾಡ್ತೀಯಾ? ಆ 200 ರೂಪಾಯಿಗೋಸ್ಕರ ದಾರಿಗಳನ್ನ ಹುಡುಕ್ತೀಯ. ಅಮ್ಮನನ್ನ ಕೇಳ್ತೀಯ, ಅಮ್ಮ 200 ರೂಪಾಯಿ ಕೊಡಿ ಅಂತ. ಅಮ್ಮ ನನ್ನ ಹತ್ರ ಇಲ್ಲ, ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳು ಅಂತ ಹೇಳ್ತಾರೆ. ಅಪ್ಪನ ಹತ್ರ ಕೇಳ್ತೀಯ, ಅಪ್ಪ ನನ್ಗೆ ಇನ್ನೂ ಸಂಬಳ ಆಗಿಲ್ಲ, ನನ್ನ ಹತ್ರ 200 ರೂಪಾಯಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಹತ್ರ ಹೋಗಿ ಕೇಳ್ತೀಯ, ನನ್ನ ಹತ್ರ 200 ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ರು 200 ಇಲ್ಲ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಿನ್ನ ಫಸ್ಟ್ ಸ್ಟೆಪ್ ಅಲ್ಲೇ ನಿನಗೆ ಸೋಲು ಸಿಕ್ತು. ಹಂಗಂತ ನೀನು ಬಿಟ್ಕೊಟ್ರೆ ನೀನು ಆ ಬಿಟ್ಕೊಡುವಂತ 70-80% ಜನಗಳ ಮಧ್ಯೆ ಹೋಗ್ತೀಯ. ಸೊ ನಿನ್ಗಿರೋದು ಇವಾಗ 2 ಅವಕಾಶ. ಒಂದು, ಬೇಡ ಬಿಡು, ಬಿರಿಯಾನಿ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನೀನೇ ಬಿಟ್ಟು ಹೋಗೋದು. ನಂಬರ್ 2, ಬೇರೆ ಇನ್ನೊಂದು ದಾರಿಗಳನ್ನ ಹುಡುಕೋದು. ಸೊ ಈ ಜಾಗದಲ್ಲಿ 70-80% ಜನಗಳು ಬಿಟ್ಕೊಟ್ಬಿಡ್ತಾರೆ. ಆ ಫಸ್ಟ್ ಫೇಲ್ಯೂರ್ ಅಲ್ಲೇ ಬಿಟ್ಕೊಟ್ಬಿಡ್ತಾರೆ. ಸೊ ಇವಾಗ ನೀನೇನ್ ಮಾಡ್ತೀಯಾ? ನೀನು ದಡ್ಡ ಅಲ್ಲ, ದಾರಿಗಳನ್ನ ಹುಡುಕ್ತೀಯ. 200 ರೂಪಾಯಿ ಕೇಳಿದ್ಕೆ ಇಲ್ಲ ಅಂದ್ರು, ಸೊ ಯಾಕೆ ನಾನು ಎಲ್ಲರ ಹತ್ರ 10 ರೂಪಾಯಿ ಕಲೆಕ್ಟ್ ಮಾಡಬಾರ್ದು ಅಂತ ಒಂದು ಥಿಂಕ್ ಮಾಡ್ತೀಯಾ. ಸೊ ಇವಾಗ ಅಮ್ಮನ ಹತ್ರ ಹೋಗ್ತೀಯಾ, 10 ರೂಪಾಯಿ ಕೇಳ್ತೀಯಾ, ಅಮ್ಮನ ಹತ್ರ 10 ರೂಪಾಯಿ ಇರುತ್ತೆ, ಅಡುಗೆ ಮನೆಯಿಂದ ತೆಗೆದು ಕೊಡ್ತಾರೆ. ಅಪ್ಪನ ಹತ್ರ ಹೋಗ್ತೀಯಾ, ಅಪ್ಪನೂ 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಅಲ್ವಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಫ್ರೆಂಡ್ಸ್ ಹತ್ರ ಹೋಗ್ತೀಯಾ, 10 ರೂಪಾಯಿ ಇಸ್ಕೊಂತೀಯಾ. ಸೊ ಟೋಟಲ್ ನಿನ್ನ ಹತ್ರ 100 ರೂಪಾಯಿ ಕಲೆಕ್ಟ್ ಆಗುತ್ತೆ. ಬಿರಿಯಾನಿಯ ಬೆಲೆ 200 ರೂಪಾಯಿ, ನಿನ್ನ ಹತ್ರ ಇರೋದು 100 ರೂಪಾಯಿ. ಓಕೆ, ಏನ್ ಮಾಡೋದು? ಬಿರಿಯಾನಿ ಬೆಲೆ 200 ರೂಪಾಯಿ, ನನ್ನ ಹತ್ರ ಇರೋದು 100 ರೂಪಾಯಿ. ಈ ಜಾಗದಲ್ಲಿ ನಿನ್ಗೆ ಸೆಲ್ಫ್ ಡೌಟ್ ಬರುತ್ತೆ. ನಿನ್ನ ಹತ್ರ ಇರೋದು 100 ರೂಪಾಯಿ, ನಿನಗೆ ಸೆಲ್ಫ್ ಡೌಟ್ ಬರುತ್ತೆ. ಅಂದ್ರೆ ನಿನ್ನ ಪ್ರಯತ್ನ 100 ರೂಪಾಯಿಗಿದೆ, ಆದ್ರೆ ನೀನ್ ಮಾಡ್ಬೇಕಾಗಿರೋಂಥ ಪ್ರಯತ್ನ 200 ರೂಪಾಯಿ. ನೀನ್ ಆಲ್ರೆಡಿ ಮಾಡ್ಬಿಟ್ಟಿದ್ಯಾ, ನಿನ್ಗೆ ಈಗ ಬೇರೆ ದಾರಿಗಳು ಕಾಣಿಸ್ತಿಲ್ಲ. ಸೊ ಇವಾಗ ನಿನ್ಗೆ ಸೆಲ್ಫ್ ಡೌಟ್ ಬರುತ್ತೆ. ಓ, ಹೋಟೆಲ್ಗೆ ಹೋದ್ರೆ ಬಿರಿಯಾನಿ ಅವರು ಕೊಡ್ತಾರಾ? ಕೊಡೋದಿಲ್ಲ ಅನ್ಸುತ್ತೆ, ಅಯ್ಯೋ ಏನ್ ಮಾಡ್ಲಿ ಅಂತ ಈಗ ನಿನ್ಗೆ ಸೆಲ್ಫ್ ಡೌಟ್ಗಳು ಬರುತ್ತೆ. ಆ ಸೆಲ್ಫ್ ಡೌಟ್ ಬಂದಾಗ ನೀನು ಬಿಟ್ಕೊಟ್ರೆ ಮತ್ತೆ ಆ 10% ಜನಕ್ಕೆ ಸೇರ್ತೀಯ. ಸೊ 70% ಮೊದಲನೇ ಸ್ಟೆಪ್ ಅಲ್ಲಿ ಫೇಲ್ ಆದ್ರು, ಇನ್ನು 10% ಈ ಸ್ಟೆಪ್ ಅಲ್ಲಿ ಫೇಲ್ ಆಗ್ತಾರೆ. ಬರೀ ಇನ್ನು 20% ಜನಗಳಷ್ಟೇ ಮುಂದಿನ ಸ್ಟೆಪ್ಗೆ ಹೋಗ್ತಾರೆ. ಸೊ ನೀನ್ 20% ಅಲ್ಲಿ ಇರ್ತೀಯ. ಸೊ ನೀನೇನ್ ಮಾಡ್ತೀಯಾ? ಹೋಟೆಲ್ ಹತ್ರ ಹೋಗ್ತೀಯಾ.
ಹೋಟೆಲ್ ಓನರ್ನ ಕೇಳ್ತೀಯ, ಸರ್ ಹಾಫ್ ಬಿರಿಯಾನಿ ಬೇಕು ಅಂತ, ಯಾಕಂದ್ರೆ ನಿನ್ನ ಹತ್ರ ಇರೋದು 100 ರೂಪಾಯಿ, ಸೊ ನೀನು ಹಾಫ್ ಬಿರಿಯಾನಿ ಬೇಕು ಅಂತ ಕೇಳ್ತೀಯ. ಆಬ್ವಿಯಸ್ಲಿ ಹೋಟೆಲ್ ಅವರು ಈ ಹಾಫ್ ಬಿರಿಯಾನಿ ಒಬ್ರು ಕೊಟ್ರೆ ಎಲ್ಲರೂ ಹಾಫ್ ಕೇಳ್ತಾರೆ ಅಂತ ಅವ್ರ ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಇಲ್ಲ ಹಾಫ್ ಬಿರಿಯಾನಿ ಕೊಡಲ್ಲ ಅಂತ ಹೇಳ್ತಾರೆ. ಆ ಹೋಟೆಲ್ ಓನರ್ಗೆ ನಿನ್ನ ಸಿಚುಯೇಷನ್ ಗೊತ್ತಿಲ್ಲ. ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ನೀನು 100 ರೂಪಾಯಿಗೋಸ್ಕರ ಇಷ್ಟೊಂದು ಅಲ್ದಿದ್ಯಾ, ನಿನ್ನ ಹತ್ರ ಇರೋದು 100 ರೂಪಾಯಿನೇ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಜಾಗದಲ್ಲಿ ಹೋಟೆಲ್ ಓನರ್ ಏನ್ ಹೇಳ್ತಾರೆ, ಹಾಫ್ ಬಿರಿಯಾನಿ ಕೊಡಲ್ಲ ಅಂತ ಹೇಳ್ತಾರೆ. ಈ ಇನ್ನೊಂದು ಪಾಯಿಂಟ್ ನೀನು ಸೋಲೋದಿಕ್ಕೆ, ನಿನ್ನ ಹೆಜ್ಜೆನ ಹಿಂದೆ ಇಡ್ಲಿಕ್ಕೆ ಇನ್ನೊಂದು ಜಾಗ ಸಿಕ್ತು. ಸೊ ಈ ಪಾಯಿಂಟ್ ಅಲ್ಲಿ ಆ 20% ಅಲ್ಲಿ 19% ಹಿಂದೆ ಹೆಜ್ಜೆ ಇಡ್ತಾರೆ. ಬರೀ 1% ಅಷ್ಟೇ ಬೇರೆ ನಾನು ಇನ್ನೇನ್ ಮಾಡ್ಬೋದು, ಬೇರೆ ಇನ್ನೇನ್ ಪ್ರಯತ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಸೊ ಇವಾಗ ಆ 1% ಅಲ್ಲಿರುವಂತ ನೀನು ಏನ್ ಮಾಡ್ತೀಯಾ, ಆ ಹೋಟೆಲ್ನ ಬಿಟ್ಟು ಹೋಗೋದಿಲ್ಲ. ಅದೇನಾದ್ರೂ ಆಗ್ಲಿ ನಾನು ಬಿರಿಯಾನಿ ತಿನ್ಲೇಬೇಕು ಅಂತ ಯೋಚನೆ ಮಾಡ್ತಾ ಕೂರ್ತೀಯ. ಸೊ ಇವಾಗ ಬಿರಿಯಾನಿ ಬೆಲೆ 200 ರೂಪಾಯಿ, ನಿನ್ನ ಹತ್ರ ಇರೋದು 100 ರೂಪಾಯಿ. ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ತಿಂದ ಆದ್ಮೇಲೆನೆ ಬಿಲ್ ಕೊಡ್ತಾರೆ. ಸೊ ನೀನ್ ಇವಾಗ ಥಿಂಕ್ ಮಾಡ್ತೀಯ, ನಿನ್ನ ಹತ್ರ ಇರುವ ಮೊದಲನೇ ದಾರಿ ಫಸ್ಟ್ ಹೋಗ್ಬಿಟ್ಟು ಒಂದು ಬಿರಿಯಾನಿ ಆರ್ಡರ್ ಮಾಡ್ಬಿಟ್ಟು ತಿಂದ್ಬಿಡ್ತೀನಿ, ತಿಂದ ಮೇಲೆ ಓನರ್ಗೆ 100 ರೂಪಾಯಿ ಕೊಟ್ಬಿಟ್ಟು ಇನ್ನು 100 ರೂಪಾಯಿಗೆ ನೀನ್ ಪಾತ್ರೆ ತೊಳಿ ಅಂದ್ರೂ ಕೂಡ ನಾವು ತೊಳಿತೀನಿ ಅನ್ನೋ ಒಂದು ಮೈಂಡ್ ಸೆಟ್. ಎರಡನೇ ದಾರಿ ಏನಂದ್ರೆ, ನೀನು ಆ 100 ರೂಪಾಯಿನ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟೆ, ನೀನು ಎಲ್ಲರ ಹತ್ರ 10 ರೂಪಾಯಿ ಈಸ್ಕೊಂಡು ಬಿರಿಯಾನಿ ತಿನ್ಲೇಬೇಕು ಅಂತ ನೀನು ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನ ಆ ಹೋಟೆಲ್ ಓನರ್ಗೆ ಹೇಳಿ ಅವರ ಮನ ಒಲಿಸಬೇಕು. ಇದು ಎರಡೇ ದಾರಿ. ಇಲ್ಲ ಹೋಟೆಲ್ ಇಂದ ಹೋಗ್ತಿರೋರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಬಹುದು. ಇದು ಮೂರನೇ ದಾರಿ. ಇಲ್ಲ ಯಾವ್ದನ್ನ ಮೊದಲನೇ ದಾರಿ ಚೂಸ್ ಮಾಡ್ಬೋದು, ಇಲ್ಲ ಎರಡನೇ ದಾರಿ ಚೂಸ್ ಮಾಡ್ಬೋದು, ಇಲ್ಲ ಮೂರನೇ ದಾರಿ ಚೂಸ್ ಮಾಡ್ಬೋದು. ಸೊ ಬೇಸಿಕಲಿ ನೀನು ನಿನ್ನ ಗುರಿನ ತಲುಪ್ತೀಯ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್, ಈ ಬಿರಿಯಾನಿ ತಿನ್ಬೇಕು ಅನ್ನೋಂತ ಒಂದು ಸ್ಟೇಜ್ ಅಲ್ಲಿ ನೀನ್ ಏನೇನ್ ಮಾಡಿದೆ, ಫಸ್ಟ್ ನಿನ್ನ ಗುರಿ ಕ್ಲಿಯರ್ ಆಗಿತ್ತು, ನಾಳೆ ಮಧ್ಯಾಹ್ನ ಬಿರಿಯಾನಿ ತಿನ್ಬೇಕು, ಆ ಬಿರಿಯಾನಿ ಪ್ರೈಸ್ 200 ರೂಪಾಯಿ ಅಂತ. ಎರಡನೇದು ಏನ್ ಮಾಡಿದೆ, ಆ ಬಿರಿಯಾನಿ ತಿನ್ನೋದಕ್ಕೆ 200 ರೂಪಾಯಿಗೋಸ್ಕರ ನಾನು ಏನೇನ್ ಮಾಡ್ಬೇಕು ಅಂತ ಥಿಂಕ್ ಮಾಡಿದೆ. ದಟ್ ಇಸ್ ಪ್ಲಾನಿಂಗ್. ಏನೇನ್ ಪ್ರಯತ್ನಗಳನ್ನ ಮಾಡ್ಬೇಕು ಅನ್ನೋದು ಪ್ಲಾನಿಂಗ್. ಸೊ ನಿಮ್ ತಂದೆ ಹತ್ರ ಕೇಳ್ದೆ, ತಾಯಿ ಹತ್ರ ಕೇಳ್ದೆ, ಫ್ರೆಂಡ್ಸ್ ಹತ್ರ ಕೇಳ್ದೆ, ಇದು ಕಾನ್ಸ್ಟೆಂಟ್ ಎಫರ್ಟ್. ನಿನಗೆ ಆ 200 ರೂಪಾಯಿನ ತಗೊಳ್ಳಿಕ್ಕೆ ಕಾನ್ಸ್ಟೆಂಟ್ ಎಫರ್ಟ್. ನಾಲ್ಕನೇದು ನೀನ್ ಏನ್ ಮಾಡಿದೆ, ಎಷ್ಟೋ ಸಿಚುಯೇಷನ್ಗಳು ಬಂದ್ರೂ ಕೂಡ ನೀನು ಹಿಂಜರಿಲಿಲ್ಲ. ಮೊದಲನೇ ಸಿಚುಯೇಷನ್ ಯಾರ ಹತ್ರನೂ 200 ರೂಪಾಯಿ ಇಲ್ಲ ಅಂತ ಹೇಳಿದ್ರು. ಎರಡನೇ ಸಿಚುಯೇಷನ್ ಓನರು ಹಾಫ್ ಬಿರಿಯಾನಿ ಕೊಡಲ್ಲ ಅಂತ ಹೇಳಿದ್ರು. ನಿನಗೆ ಬೇರೆ ದಾರಿಗಳಿಲ್ದೆ ನಿನಗೆ ಸಿಕ್ಕಂತ ಈ 3 ದಾರಿನಲ್ಲಿ ಒಂದೇ ದಾರಿನ ಚೂಸ್ ಮಾಡ್ಬೇಕಾಯ್ತು. ಅಲ್ಲಿ ನಿನ್ನ ಧೈರ್ಯ ಬೇಕಾಗಿತ್ತು. ನಂಬರ್ 5 ಯೂಶಲಿ ಯಾರು ಹೇಳೋದಿಲ್ಲ, ಬಟ್ ನನ್ಗನ್ಸ್ತು, ಇದು ನನ್ನ ಪರ್ಸನಲ್ ಸಜೆಷನ್. ನಾವು ಗುರಿ ಅಂತ ಹೊರಟಾಗ ಆ ದಾರಿನಲ್ಲಿ ನಮ್ಗೆ ಯಾರ್ಯಾರು ಹೆಲ್ಪ್ ಮಾಡಿರ್ತಾರೆ, ಸಹಾಯ ಮಾಡಿರ್ತಾರೆ, ಅವ್ರಗಳಿಗೆ ಯಾವತ್ತು ನಾವು ಗ್ರಾಟಿಟ್ಯೂಡ್ ತೋರಿಸ್ಬೇಕು, ಕೃತಜ್ಞತೆ ತೋರಿಸ್ಬೇಕು. ನಿಮ್ಮ ತಂದೆ ಆಗ್ಲಿ, ತಾಯಿ ಆಗ್ಲಿ, ನಿಮ್ ಫ್ರೆಂಡ್ಸ್ ಆಗ್ಲಿ ಅಕಸ್ಮಾತ್ ಹೋಟೆಲ್ ಓನರ್ ಹಾಫ್ ಬಿರಿಯಾನಿಗೆ ಒಪ್ಕೊಂಡಿದ್ರೆ ಅಥವಾ ಅಲ್ಲಿಗೆ ಬರೋ ಕಸ್ಟಮರ್ ಹತ್ರದಿಂದ ಸಪೋರ್ಟ್ ತಗೊಂಡಿದ್ರೆ, ಅವ್ರುಗಳಾಗ್ಲಿ ಯಾರೇ ಆದ್ರೂ ಕೂಡ ನೀನು ಅವ್ರಗಳಿಗೆಲ್ಲ ಕೃತಜ್ಞ ಆಗಿರಬೇಕು. ಇದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಲೈಫ್ ಅಲ್ಲಿ ಈ 5 ಪಾಯಿಂಟ್ಸ್ಗಳನ್ನ ಯಾವತ್ತೂ ಜ್ಞಾಪನ ಇಟ್ಕೊಳ್ಳಿ. ಸೊ ಆ ಟಿಪ್ಸ್ ಏನಂದ್ರೆ, ಸಪೋಸ್ ನೀವು ಒಬ್ರು ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇಲ್ಲ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಇಲ್ಲ ಇನ್ನೂ ಏನೋ ಕ್ರಿಕೆಟರ್ ಆಗಬೇಕು, ಏನೇನೋ ಒಂದಿರುತ್ತೆ. ಬಟ್ ಆ ಟೈಮಲ್ಲಿ ನಿಮ್ಗೆ ಅಪಾರ್ಚುನಿಟಿ ಅನ್ನೋದು ಸಿಗ್ತಾ ಇರಲ್ಲ. ಬೇಸಿಕಲಿ ಅಪಾರ್ಚುನಿಟಿ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಇದೊಂದು ಸಣ್ಣ ಟಿಪ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡೋಕೆ ಬರಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ನೀವು ಯಾವುದೇ ಒಂದು ಮೂಲೆಯಲ್ಲಿ ಕುತ್ಕೊಂಡು, ನಾನು ಇವತ್ತು ಯಾವುದೋ ಬೆಂಗಳೂರಲ್ಲಿ ಯಾವುದೋ ಒಂದು ಮನೆಯಲ್ಲಿ ಒಂದು ಸಣ್ಣ ರೂಮಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನೀವೆಲ್ಲೋ ಇದ್ದೀರಾ, ಬಟ್ ನಿಮಗೆ ರೀಚ್ ಆಗ್ತಾ ಇದ್ದೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪವರೇ ಹಂಗೆ. ನೀವೆಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ರು ಪ್ರಪಂಚದ ಬೇರೆ ಮೂಲೆಯಲ್ಲಿರೋರು ಕೂಡ ಅದನ್ನ ನೋಡ್ಬೋದು. ಸೊ ನಿಮ್ಮಲ್ಲಿ ಒಂದು ಯುನಿಕ್ನೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ರಿ, ನಿಮ್ಮ ತನ ಅನ್ನೋದನ್ನ ಹುಡುಕಿ. ಸಿಂಗರ್ದೊಂದು ಎಕ್ಸಾಂಪಲ್ ತಗೋತೀನಿ. ಒಬ್ರು ಸಿಂಗರ್ ಸಕ್ಕದಾಗಿ ಸಿಂಗಿಂಗ್ ಮಾಡ್ತಿರ್ತಾರೆ, ಆದ್ರೆ ಅಪಾರ್ಚುನಿಟಿ ಅನ್ನೋದು ಸಿಗ್ತಿರಲ್ಲ. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಅವ್ರಿಗಿರುವಂತಹ ಸಿಂಗಿಂಗ್ ಸ್ಕಿಲ್ ನ ಅವರು ಸೋಷಿಯಲ್ ಮೀಡಿಯಾ ಥ್ರೂ ಹಾಕ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಯಾರಾದ್ರೂ ಖಂಡಿತ ಹುಡ್ಕೊಂಡು ಬಂದೇ ಬರ್ತಾರೆ. ಆ ಒಂದು ಸಲ ನೀವು ವೈರಲ್ ಅಥವಾ ಇನ್ನೊಬ್ರು ಕಣ್ಣಿಗೆ ಬಿದ್ದೆ ಅಂದ್ರೆ ನಿಮ್ಗೆ ಅಪಾರ್ಚುನಿಟಿ ಅನ್ನೋದು ಕೂಡ ಹುಡ್ಕೊಂಡ್ ಬರುತ್ತೆ. ಸೊ ತುಂಬಾ ಜನ ಇದೇ ತರ ಮಾಡ್ತಿರ್ತಾರೆ, ಬಟ್ ನಾನು ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಯೂನಿಕ್ ನಿಮ್ಮದೇ ಆದಂತ ಒಂದು ಸ್ವಂತ ಸ್ಟೈಲ್ ಅನ್ನೋದು ಇರಲೇಬೇಕು. ಮುಂದೆ ಬರುವ ವಿಡಿಯೋಗಳಲ್ಲಿ ಒಂದು ವಿಡಿಯೋ ಖಂಡಿತ SLC ಆದ್ಮೇಲೆ ಏನ್ ಮಾಡ್ಬೋದು, 12th ಆದ್ಮೇಲೆ ಏನ್ ಮಾಡ್ಬೋದು, ಎನಿ ಡಿಗ್ರಿ ಆದ್ಮೇಲೆ ನೀವು ಏನೇನ್ ಮಾಡ್ಬೋದು, ಒಳ್ಳೆ ಅಪಾರ್ಚುನಿಟಿಗಳು ಏನೇನಿದೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬರುವಂತ ಒಂದು ವಿಡಿಯೋನ ಖಂಡಿತ ಮಾಡೇ ಮಾಡ್ತೇನೆ. ಸೊ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಕರ್ನಾಟಕದಲ್ಲಿ
ಕನ್ನಡದಲ್ಲಿ ನನ್ನ ಜಾನರಲ್ಲಿ ಬೆಸ್ಟ್ ಕಂಟೆಂಟ್ ಕೊಡುವಂತ ವ್ಯಕ್ತಿ ನಾನಾಗಿರ್ಬೇಕು. ಇದು ನನ್ನ ಗುರಿ. ಸೊ ಆ ಗುರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ಗಳು ಖಂಡಿತ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಆಸ್ ಆಲ್ವೇಸ್